ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಳು ನನ್ನ ಕಸಿನ್ ಮೀನಾ. ಹಾಯ್ ಹೇಳು. ಹಾಯ್ ಹಾಯ್. ನನ್ನ ಚಾನಲ್ಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳು. ಎಲ್ಲರೂ ನಮ್ಮ ಸ್ನೇಹನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೆಲ್ಫ್ ಪ್ರಮೋಷನ್. ಆ್ಯಕ್ಚುಲಿ ಇವತ್ತು ನಾವು ಈ ಥರ ಎಲ್ಲ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೀವು ಗೆಸ್ ಮಾಡೋಕ್ಕೂ ಆಗಲ್ಲ. ಯಾಕೆ ಅಂತಂದರೆ ನಾವು ಹೋಗ್ತಾ ಇರೋದು ಒಂದು ಮದುವೆಗೆ. ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸ್ ಮದುವೆಗೆ ಹೋಗಲ್ಲ ನಾವು. ಕಾಲ್ ಬರ್ತಿದೆ. ಆ್ಯಕ್ಚುಲಿ ನಾವು ಫ್ಯಾಮಿಲಿ, ರಿಲೇಟಿವ್ಸ್ ಫಂಕ್ಷನ್ಸ್ಗೆ ಹೋಗೋದಿಲ್ಲ. ಬಟ್ ಇವತ್ತು ಮದುವೆಗೆ ಹೋಗ್ತಾಯಿದ್ದೀವಿ ಅಂತಂದರೆ ಯಾಕೆ ಅಂದರೆ ತುಂಬ ದಿನ ಆಗಿತ್ತು ಮದುವೆ ಊಟ ಮಾಡಿ. ಸೊ ಇವಳಿಗೂ ಅನಿಸ್ತು ಮದುವೆ ಊಟ ಮಾಡೋಣ ಅಂತ. ಹಾಗಾಗಿ ನಮ್ಮ ಅಂದರೆ ಇವರ ಮನೆ ಹತ್ತಿರದಲ್ಲಿರೋ ಒಂದು ಹುಡುಗಿಯ ಮಾವನ ಮದುವೆಗೆ ಹೋಗ್ತಾಯಿದ್ದೀವಿ. ಕರೆದಿಲ್ಲ ಅಂತೆಲ್ಲ ಅಂದ್ಕೊಬಿಟ್ಟು ಕರೆದಿದ್ದಾರೆ. ಸೊ ಇನ್ವಿಟೇಷನ್ ಇಟ್ಕೊಂಡೇ ಹೋಗ್ತಾಯಿದ್ದೀವಿ. ಗೊತ್ತಿಲ್ಲ, ನಾವು ಸುಮ್ಮನೆ ಫನ್ಗೋಸ್ಕರ ತುಂಬ ದಿನ ಆಗಿತ್ತು ಊಟ ಮಾಡಿ, ಮದುವೆ ಊಟ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮೀನಾ, ಹೌ ಎಕ್ಸೈಟೆಡ್ ಆರ್ ಯು? ತುಂಬ ಕಂಡವ್ರ ಮದುವೆಗೆ ಹೋಗಕ್ಕೆ ನಾವೇ ಎಕ್ಸೈಟ್ ಯಾಕಾಗಬೇಕು? ಚೆನ್ನಾಗಿ ಹೇಳಿದ್ರಿ. ಸೊ ನೋಡ್ತಾ ಇರಿ, ಕೊನೆವರೆಗೂ ನೋಡಿ. ನಾವು ಎಷ್ಟೆಲ್ಲ ಫನ್ ಮಾಡ್ತೀವಿ. ಫನ್ನೆಲ್ಲ ಮಾಡಲ್ಲ, ಬಟ್ ಹಾಗೆ ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡ್ಕೊಂಡು ಬರ್ತೀವಿ. ಎಂಜಾಯ್ ಮಾಡಿ. One eternity later. ಊರೇ ಕಣ್ರಿ, ಹುಡ್ಕ ಹುಡ್ಕಿ. ವ್ಲಾಗ್ ಮಾಡ್ತಾಳೆ. ಏ ಹುಡ್ಗಿ, ಚೆನ್ನ ಮಾರ್ರೆ, ಚೆನ್ನ. ಹಾಯ್ ಮಾಡು. ಹಾಯ್, ಏನಿನ ಹೆಸರು? ಅನ್ವಿತಾ. ಎಲ್ಲಿರೋದು? ಕೋಟೆನಾ? ಬಾಯ್. ಈಗ ನೋಡಿ, ಫೋಟೋ ಶೂಟ್ ನಡೀತಾ ಇದೆ. ಫೋಟೋ ಶೂಟ್. ಬಾಯಿಲಿ ಬಾಯಿಲಿ. ಯಾರನ್ನ ಕೂರ್ಸ್ಕೊಂಡು ಹೋಗ್ತೀಯ ಅದ್ರಲ್ಲಿ? ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಹಬ್ಬಕ್ ಬಂದ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರು ಕಡ್ಡಾಯ ಮಾಡಿಲ್ಲ. ಯಾರನ್ನ ಕೂರ್ಸ್ಕೊಂಡು ಹೋಗ್ತೀಯ ಅದ್ರಲ್ಲಿ? ಸಿಂಧು, ಮದುವೆ ಊಟದಲ್ಲಿ ಏನಿರುತ್ತೆ? ಮುದ್ದೆ, ಚಿರೋಟಿ ಲಾಡು. ಮದುವೆ ಊಟದಲ್ಲಿ ಮುದ್ದೆ ಇರ್ತದೆ, ಚಿರೋಟಿ ಲಾಡು. ಮದುವೆನ ಮುಗಿಸ್ಕೊಂಡು ಈಗ ಇನ್ನೊಂದು ಮದುವೆಗೆ
ಯಾರು ಗೊತ್ತಿಲ್ದಿರೋ ಮದ್ವೆಗೆಲ್ಲ ಹೋಗಿ ಈ ಥರ ಎಲ್ಲ ಮಾಡ್ತಾರೆ ಗುರು. ಒಂದು ಮದುವೆ ಊಟ ಮಾಡಿದ್ದಾಯ್ತು, ಈಗ ಇನ್ನೊಂದು ಮದುವೆ ಊಟ ಮಾಡಕ್ಕೆ ಹೋಗ್ತಿದ್ದೀವಿ. ಏನು ಊರವ್ರ ಮದುವೆಗೆಲ್ಲ ಹೋಗ್ತಾ ಇದ್ದೀವಿ, ನಿಮ್ಮಿಬ್ಬರ ಮದುವೆ ಯಾವಾಗಲೂ ಗೊತ್ತಿಲ್ಲ. ಫ್ರೆಂಡು ಸಿಂಧುದು ಫ್ರೆಂಡು. ಎಬ್ಬುಲಿ ನಾನು ಹೊಡ್ದ ಅಂದ್ರೆ ಇಲ್ಲ ಗೆಸ್ಟ್, ನಮಗೆ ಸಿಕ್ಕಿರೋ ಗೆಸ್ಟ್ ಇವತ್ತು ಮೈಸೂರು ಪಾಕ್ ಈ ಫ್ರೆಂಡ್ಗೆ ಸೇರೋಯ್ತು. ದೇವತಾ ಮನುಷ್ಯ. ಇನ್ನೊಂದು ಮದ್ವೆ ಫ್ರೆಂಡ್ ಮದುವೆ ಅಂತ ಹೇಳ್ಬಿಟ್ಟು ಈಗ ಹೋಗಿ ಕಳ್ಳಿ ಥರ ಮಾತಾಡಿಸ್ತಾ ಇದ್ದಾಳೆ. ಅಪ್ಪ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಸಖತ್ ಬಿಸಿಲು. ಹಾಂ, ನಾನು ನೇಲಾಟ್ ನೋಡಿಲ್ಲಲ್ಲ. ಇದು ಮಾಡಿದ್ದು ನಮ್ಮ ವೀಣಾ ಅವರು. ಕರೆಕ್ಟು. ವೀಣಾ ಬರ್ತಿದ್ಯಾ? ಹ್ಞೂ ಇದ್ದಾಳೆ. ವಿಡಿಯೋ ಆನಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಇವಳು ಬರ್ತಿದ್ದಾಳೆ ಅಲ್ವಾ ಗೊತ್ತೇ ಆಗೋದಿಲ್ಲ. ಚೆನ್ನಾಗಿ ಹೇಳಿದ್ರಿ. ಸರಿ, ನೀವೇನು ದುಪ್ಪಟ್ಟು ಹಾಕೊಂಡಿದ್ಯಾ? ಪ್ರೊಟೆಕ್ಷನ್ಗೋಸ್ಕರ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಹೌದೌದು, ತುಂಬಾ ಭಾರಿ ದೊಡ್ಡ ಪ್ರೊಟೆಕ್ಷನ್ ನೆಟ್ಟೆಡ್ ವೇಲ್ ಹಾಕೊಂಡು ತಾಯಿ. ಸೆಲ್ಫ್ ಸಮಾಧಾನ. ಪ್ರೊಟೆಕ್ಟ್ ಮಾಡತ್ತೋ ಬಿಡುತ್ತೋ, ಅದಕ್ಕೆ ಸಮಾಧಾನಕ್ಕೋಸ್ಕರ ಹಾಕೊಂಡಿದ್ವಿ. ನನ್ನ ಸಮಾಧಾನ. ಇಲ್ಲಿರೋದು ಪಬ್ಲಿಕ್ ಪಪ್ಪಾಯ, ಯಾರು ಬೇಕಾದ್ರೂ ತಿನ್ಬೋದು, ಯಾರು ಕೇಳಲ್ಲ ಅಲ್ವೇನ್ರೋ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಂಗೆ ಇಲ್ಲಿವರೆಗೂ ಒಂದು ಕ್ವೆಶನ್ಗೆ ಆನ್ಸರ್ ಸಿಕ್ಕಿಲ್ಲ. ಹುಡುಗಿರು ಹೀಲ್ಸ್ ಹಾಕೊಳ್ಳೋದು ಯಾಕೆ, ಆಮೇಲೆ ಕೈಯಲ್ಲಿ ಇಟ್ಕೊಂಡು ಓಡೋದು ಯಾಕೆ ಗೊತ್ತಿಲ್ಲ. ಈಗ ನಿಮ್ಗೊಂದು ಸೀನ್ ತೋರಿಸ್ತೀನಿ ನೋಡಿ. ಹುಡುಗಿರು ಈ ಥರ ಹೀಲ್ಸ್ ಹಾಕೊಳ್ಳೋದು ಯಾಕೆ, ಹೀಗೆ ಕೈಯಲ್ಲಿ ಇಟ್ಕೊಂಡು ಓಡೋದು ಯಾಕೋ ದೇವ್ರೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತಾ, ನೀವು ನಗ್ತಾ ಖುಷಿಯಾಗಿರಿ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಟಾಟಾ. ಲವ್ ಯು ಆಲ್. ಬಾಯ್. ಓ ಪತ್ಯ ಟಾಟಾ.